ಎಲ್ಲರಿಗೂ ನಮಸ್ತೆ. ಟಿಫನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಣಿ ರವಿಶಂಕರ್. ಇವತ್ತು ನಿಮಗೆ ಪನ್ನೀರ್ ಪರೋಟ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಪರೋಟಕ್ಕೆ ಬೇಕಾಗುವಂಥ ಪದಾರ್ಥಗಳು: ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಈಕ್ವಲ್ ರೇಷಿಯೋ ಹಾಕಿ, ಸ್ವಲ್ಪ ತುಪ್ಪ ಉಪ್ಪು ಹಾಕಿ ನೀರು ಹಾಕಿ ಕಲಸಿ ಅರ್ಧ ಗಂಟೆ ಬಿಟ್ಟಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟು, ತುರಿದಿರುವಂಥ ಪನ್ನೀರು, ಉಪ್ಪು, ತುಪ್ಪ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು. ನಮಗೆ ಕಣ್ಕ ರೆಡಿ ಇದೆ. ಇವಾಗ ನಾವು ಮಸಾಲ ಹೂರಣ ಮಾಡ್ಕೊಳ್ಳೋಣ. ಇದಕ್ಕೆ ತುರಿದಿರುವಂಥ ಪನ್ನೀರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕಣ್ಕಕ್ಕೂ ಹಾಕಿದ್ದೀನಿ. ಈಗ ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು. ಖಾರಕ್ಕೆ ಸ್ವಲ್ಪ ಗರಂ ಮಸಾಲ, ಹಸಿಮೆಣಸಿನ್ಕಾಯಿಗಿಂತ ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ಒಂದು ಎಕ್ಸ್ಟ್ರಾ ಐಟಮ್ ಆ್ಯಡ್ ಮಾಡ್ತಾ ಇದ್ದೀನಿ, ಕಡಲೆ ಹಿಟ್ಟು. ಇದು ಬೆಂದಾಗ ತಿನ್ಬೇಕಾದ್ರೆ ಟೇಸ್ಟ್ ಕೊಡುತ್ತೆ. ಒಂದು ಚಮಚದಷ್ಟು ಕಡಲೆ ಹಿಟ್ಟು. ಇದನ್ನು ಕಲಿಸ್ಕೊಳ್ಳೋಣ. ಪನ್ನೀರಲ್ಲೇ ನೀರಿನಂಶ ಇರೋದ್ರಿಂದ ಅದು ಉಂಡೆ ಕಟ್ಟಕ್ಕೆ ಬರುತ್ತೆ. ಹಾಲಿಂದ ಪನ್ನೀರ್ ಮಾಡಿರೋದ್ರಿಂದ ಹಾಲಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬ ಇರುತ್ತೆ. ಫಸ್ಟು ತುಪ್ಪ ಹಾಕ್ಕೊಳ್ಳೋಣ, ಅದು ಕರಗ್ತಾ ಇರಲಿ, ಆಮೇಲೆ ಲಟ್ಟಿಸ್ಕೊಳ್ತೀನಿ. ಕಣ್ಕ, ಲಟ್ಸಾಗಿದೆ, ತವಾನು ಕಾದಿದೆ. ಸಾಮಾನ್ಯ ಪರೋಟ ಅಂದರೆ ದಪ್ಪನೇ ಇರುತ್ತೆ, ಅದು ತೆಳ್ಳಗೆ ಮಾಡಲ್ಲ, ದಪ್ಪ ಇರುತ್ತೆ. ಆಮೇಲೆ ತುಪ್ಪದಲ್ಲಿ ಅಥವಾ ಬೆಣ್ಣೆ ಇವೆರಡರಲ್ಲಿ ಬೇಯಿಸಿದಾಗಲೇ ಪರೋಟದ್ದು ಒರಿಜಿನಲ್ ಟೇಸ್ಟು ನಮಗೆ ಸಿಗೋದು. ಮತ್ತು ಮೇಲ್ಭಾಗ ಸಹ ಗೋಲ್ಡನ್ ಕಲರ್ ಬರುತ್ತೆ. ಸೊ ವೀಕ್ಷಕರೇ, ಆಗಿದೆ ಇವಾಗ ಪರೋಟ. ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ಹಾಕ್ಕೊಳ್ಳೋಣ. ಚಟ್ನಿ ಬೇಕು ನೆಸೆಸಿಟಿ ಇಲ್ಲ, ಮೊಸರು ಜೊತೆ ಸಹ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಪನ್ನೀರ್ ಪರೋಟ ಎಷ್ಟು ಬೇಗ ರೆಡಿ ಆಯಿತು ಅಂತೇಳಿ. ನಾನು ಮಾಡಿ ತೋರಿಸೋ ಎಲ್ಲ ರೆಸಿಪಿಗಳನ್ನು ನೀವು ಮನೇಲಿ ಟ್ರೈ ಮಾಡ್ತೀರಾ, ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾಳೆ ಇದೇ ಥರ ಹೊಸ ರೆಸಿಪಿಯೊಂದಿಗೆ ಹೆಲ್ತಿಯಾಗಿರುವಂಥ ರೆಸಿಪಿನ ನಾನು ಕಲ್ತ್ಕೊಂಡು ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಅಲ್ಲಿವರೆಗೂ ವಾಣಿ ರವಿಶಂಕರ್ ಅವರಿಂದ ನಮಸ್ತೆ.